ಬಳಗಾನೂರು ರಸ್ತೆ ಅಗಲೀಕರಣ ವಿರೋಧಿ ಸಮಿತಿಯಿಂದ ಪ್ರತಿಭಟನಾ ಮೆರವಣಿಗೆ. ಬಳಗಾನೂರಿನ ರಸ್ತೆ ಅಗಲೀಕರಣ ವಿರೋಧಿ ಸಮಿತಿಯಿಂದ ಗುರುವಾರ ಬೆಳಗ್ಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪೋತ್ನಾಳದಿಂದ ಮಸ್ಕಿಗೆ ಹೋಗುವ ರಸ್ತೆಯ ಇಕ್ಕೆಲಗಳಲ್ಲಿರುವ ಮನೆ, ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡುವ ನಿರ್ಧಾರವನ್ನು ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೈಗೊಂಡಿದ್ದರು. ಆದರೆ ಅದರಿಂದ ಸಂತ್ರಸ್ತರಾಗುವ ಭಯದಿಂದ ನೂರಾರು ವ್ಯಾಪಾರಸ್ಥರು, ನಾಗರಿಕರು ಪಕ್ಷಾತೀತವಾಗಿ ಸಂಘಟಿತರಾಗಿ ರಸ್ತೆ ಅಗಲೀಕರಣದ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ಮೇಗಡಪೇಟೆಯ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು. ಅಲ್ಲಿಂದ ಮೊದಲ್ಗೊಂಡ ಪ್ರತಿಭಟನಾ ಮೆರವಣಿಗೆ ಪಟ್ಟಣ ಪಂಚಾಯಿತಿಯ ನಿರ್ಧಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮುಖ್ಯ ರಸ್ತೆಯ ಗುಂಟ ಸಾಗಿ ಪಟ್ಟಣ ಪಂಚಾಯಿತಿಯ ಆವರಣಕ್ಕೆ ತಲುಪಿತು. ಅಲ್ಲಿ ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯ ಮಹಾಬಳೇಶ್ ಹಡಪದ್, ಇದು ಜನವಿರೋಧಿ ನೀತಿ. ಬಡ ವ್ಯಾಪಾರಿಗಳನ್ನು, ನಿವಾಸಿಗಳನ್ನು ಒಕ್ಕಲೆಬ್ಬಿಸುವ ಪ್ರಯತ್ನವಿದು. ಇದನ್ನು ಕೈಬಿಟ್ಟು ಹಲವಾರು ಪ್ರಗತಿಪರ ಯೋಜನೆಗಳಿವೆ, ಅವುಗಳನ್ನು ಜಾರಿ ಮಾಡಿ ಜನರಿಗೆ ಒಳಿತನ್ನು ಮಾಡಿ ಎಂದು ಆಗ್ರಹಿಸಿದರು. ನಂತರ ಹಿರಿಯ ಹೋರಾಟಗಾರ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಿ. ತಿಕ್ಕಯ್ಯ ಮಾತನಾಡಿ, ಬಳಗಾನೂರಿಗೆ ದಿನಕ್ಕೆ 4-6 ಬಸ್ಸುಗಳು ಮಾತ್ರ ಬಂದು ಹೋಗುತ್ತವೆ. ವ್ಯಾಪಾರ ವಹಿವಾಟು ಹೇಳಿಕೊಳ್ಳುವಂತಿಲ್ಲ. ಇದರ ಮಧ್ಯೆ ಅಗಲೀಕರಣದ ನೆಪದಲ್ಲಿ ವ್ಯಾಪಾರಸ್ಥರಿಗೆ, ಬೀದಿ ಬದಿಯ ನಿವಾಸಿಗಳಿಗೆ ತೊಂದರೆ ನೀಡಿದರೆ ವ್ಯಾಪಾರ ಮಾಡುವುದಾದರೂ ಹೇಗೆ? ಜೀವನ ನಡೆಸುವುದಾದರೂ ಹೇಗೆ? ಅಂಗಡಿ ಮುಂಗಟ್ಟುಗಳೇ ಇಲ್ಲವಾದ ಮೇಲೆ ಪಂಚಾಯತ್ಗೆ ಕಂದಾಯ ಬರುವುದಾದರೂ ಹೇಗೆ? ಈ ಅವೈಜ್ಞಾನಿಕ ನೀತಿಯನ್ನು ಕೈಬಿಟ್ಟು ಬೈಪಾಸ್ ರಸ್ತೆ ಮಾಡಿ ಎಂದು ಸಲಹೆ ನೀಡಿದರು. ತದನಂತರ ಕೃಷಿ ಪತ್ತಿನ ಸಹಕಾರಿ ಅಧ್ಯಕ್ಷ ರಾಘವೇಂದ್ರ ಕುಲಕರ್ಣಿ ಮಾತನಾಡಿ, ಕಳೆದ ಬಾರಿ ಮಾಡಿದ ಅಗಲೀಕರಣದಿಂದಾದ ನಷ್ಟವನ್ನು ನಾವಿನ್ನೂ ಭರಿಸಲಾಗಿಲ್ಲ. ಈಗ ಮತ್ತೆ ಅಗಲೀಕರಣವೆಂದರೆ ನಾವು ಬದುಕುವುದಾದರೂ ಹೇಗೆ? ನಮ್ಮ ಕುಟುಂಬವನ್ನು ಕೊಲ್ಲಿ ನಂತರ ವಾರಸುದಾರರಿಲ್ಲದ ನಮ್ಮ ಮನೆಯೆಲ್ಲವನ್ನು ನೆಲಸಮ ಮಾಡಿ ಬೇಕಾದಷ್ಟು ಅಗಲೀಕರಣ ಮಾಡಿ ಎಂದು ನೊಂದು ನುಡಿದರು. ನಂತರ ಉಪನ್ಯಾಸಕ ಸುರೇಶ್ ಬಳಗಾನೂರು ಮಾತನಾಡಿ, ಜನರಿಗೆ ಬೇಕಿಲ್ಲದ ಕೆಲಸವನ್ನು ಒತ್ತಾಯಪೂರ್ವಕವಾಗಿ ಮಾಡುವುದು ಅಭಿವೃದ್ಧಿಯಲ್ಲ. ಜನಪರವಾದ ಕೆಲಸ ಮಾಡಿ ಜನರ ಖುಷಿಗೆ ಕಾರಣರಾಗುವುದೇ ನಿಜವಾದ ಅಭಿವೃದ್ಧಿ. ಅಷ್ಟಕ್ಕೂ ಬೇಕಿಲ್ಲದ ಅಗಲೀಕರಣ ಮಾಡಲೇಬೇಕೆಂಬ ಜಿದ್ದು ಏಕೆ? ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಸೇತುವೆ, ಕಾಲೇಜು, ಅಕ್ರಮ ಮರಳು ಗಣಿಗಾರಿಕೆಯ ರದ್ದತಿ, ವಸತಿ ಶಾಲೆಗಳು, ಕುಡಿಯುವ ನೀರಿನ ಕೆರೆಯ ನಿರ್ಮಾಣಗಳಂತಹ 10 ಹಲವು ಯೋಜನೆಗಳ ಅವಶ್ಯಕತೆ ಇದೆ. ಅಂತಹವುಗಳನ್ನು ಮಾಡುವುದನ್ನು ಬಿಟ್ಟು ಇದೊಂದಕ್ಕೆ ಜೋತು ಬಿದ್ದಿರುವುದೇಕೆ ಎಂದು ಪ್ರಶ್ನಿಸಿದರು. ನಂತರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷೆ ಲಕ್ಷ್ಮೀಗಂಡ ಮಲ್ಲಪ್ಪ ಹಿಂದೂಪುರ ಮಾತನಾಡಿ, ಇದು ಬಡಜನರಿಗೆ ಅರಗಿಸಿಕೊಳ್ಳಲಾಗದ ಕೆಲಸ. ಇದರ ಬದಲಿಗೆ ಬೈಪಾಸ್ ರಸ್ತೆ ಮಾಡಿ ಎಂದರು. ಅಕ್ರಮ ಮರಳು ಸಾಗಾಣಿಕೆ ಅವ್ಯಾಹತವಾಗಿ ಸಾಗಿದೆ. ಬಹುತೇಕ ಟಿಪ್ಪರ್ಗಳಿಗೆ ನಂಬರ್ ಪ್ಲೇಟುಗಳೇ ಇಲ್ಲ. ಅಧಿಕ ಭಾರ, ರಾತ್ರಿ ಹೊತ್ತು ಕಾನೂನು ಬಾಹಿರವಾಗಿ ಸಾಗಾಣಿಕೆ ನಡೆಸುತ್ತಿವೆ ಎಂಬ ವರದಿಗಳು ಟಿವಿ ಮತ್ತು ದಿನಪತ್ರಿಕೆಗಳಲ್ಲಿ ಪ್ರಸಾರವಾಗಿದ್ದರೂ ಯಾವೊಬ್ಬ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ತಡೆಯಲು ಪ್ರಯತ್ನಿಸದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಭೂವಿಧಿ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಾಗಲಿ, ತಹಸೀಲ್ದಾರರಾಗಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ, ಶಾಸಕರಾಗಲಿ ಸ್ಥಳಕ್ಕೆ ಭೇಟಿ ನೀಡಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ, ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ ಮತ್ತು ಕರ್ತವ್ಯ ಲೋಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇದನ್ನು ನಿಲ್ಲಿಸದಿದ್ದರೆ ಅದರ ವಿರುದ್ಧವೂ ಒಂದು ಹೋರಾಟವನ್ನೇ ರೂಪಿಸಬೇಕಾಗುತ್ತದೆಂದು ಹಲವು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ನಂತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಗರಡಿ ಕಳಕ್ ಮಲ್ಲೇಶ್ ಮತ್ತು ಅಧ್ಯಕ್ಷ ಶಿವಕುಮಾರ್ ನಾಯಕರಿಗೆ ಮನವಿ ಪತ್ರವನ್ನು ನೀಡುವ ಮೂಲಕ ತುರ್ತು ನಿರ್ಧಾರ ಪ್ರಕಟಿಸಲು ಆಗ್ರಹಿಸಿದರು. ಗುರುವಾರದಂದೇ ಪೂರ್ವ ನಿಗದಿಯಾಗಿದ್ದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಅಧ್ಯಕ್ಷ ಶಿವಕುಮಾರ್ ನಾಯಕರ ಅಧ್ಯಕ್ಷತೆಯಲ್ಲಿ ನಡೆಸಿ ಸದಸ್ಯರೊಂದಿಗೆ ಚರ್ಚಿಸಿ, ಕೆಲ ಸದಸ್ಯರ ವಿರೋಧದ ನಡುವೆಯೇ 2012ರಲ್ಲೇ ನಿಗದಿಯಾಗಿದ್ದ ರಸ್ತೆಯ ಮಧ್ಯದಿಂದ 21.5 ಒಟ್ಟು ಚರಂಡಿಯಿಂದ ಚರಂಡಿಗೆ 43 ಫೀಟ್ ಅಗಲ ಮಾಡುವ ನಿರ್ಧಾರವನ್ನು ಮೇಲಾಧಿಕಾರಿಗಳಿಗೆ ಕಳುಹಿಸಿ ಪರವಾನಗಿ ಪಡೆಯಲಾಗುವುದೆಂಬ ನಿರ್ಧಾರವನ್ನು ಪ್ರಕಟಿಸಿದರು. ಈ ನಿರ್ಧಾರಕ್ಕೆ ಸಾರ್ವಜನಿಕರು ಒಪ್ಪುತ್ತಾರೋ ಅಥವಾ ಮತ್ತೆ ಪ್ರತಿಭಟನೆಗಿಳಿಯುತ್ತಾರೋ ಕಾದು ನೋಡಬೇಕಾಗಿದೆ. ಈ ಪ್ರತಿಭಟನೆಯಲ್ಲಿ 10 ಮಹಿಳೆಯರು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದರು. ಆರಕ್ಷಕರು ಬಿಗಿ ಬಂದೋಬಸ್ತನ್ನು ನೀಡಿದ್ದರು.
ಪದಾಧಿಕಾರಿಗಳಾಗಿರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಲ್ಲಿ ಒಂದು ವಿನಂತಿಸಿಕೊಳ್ಳೋದೇನೆಂದ್ರೆ, ನಾವು ಯಾವುದೇ ಕಾರಣಕ್ಕೂ ಬಳಗಾನೂರು ಪಟ್ಟಣ ಅಭಿವೃದ್ಧಿಯ ವಿರೋಧಿಗಳಲ್ಲ. ಅಭಿವೃದ್ಧಿಗೆ ಏನು ಬೇಕು ಎಲ್ಲ ಸಪೋರ್ಟ್ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ. ನೀವು ನಿಮ್ಮ ಪೌರ ಕಾರ್ಮಿಕರ ಸಂಖ್ಯೆ ಕಡಿಮೆ ಇದೆ, ಕಸ ಬೆಳೆಯರಿಲ್ಲ, ಗಟರ್ ತೆಗೆಯರಿಲ್ಲ ಅಂತ ಹೇಳ್ಬೇಕಾರ ನಾವು ಮನೆಗೆ ಬಂದು ಗಟರ್ ತೆಗಿತೀವಿ, ಕಸ ಬೆಳಿತೀವಿ. ಬೇಕಾದಷ್ಟು ನಿಮ್ಗೆ ಸಹಕಾರ ಮಾಡ್ತೀವ್ರಿ. ಯಾಕಂತಂದ್ರೆ ಈಗಾಗಲೇ 2012ರಲ್ಲಿ ಅಗಲೀಕರಣ ಮಾಡಿದ್ರಲ್ಲ, ನಂದೇ ಉದಾಹರಣೆ ಕೊಡ್ತೀನಿ, ಮತ್ತೆ ಬೇರೆ ಯಾರು ಉದಾಹರಣೆ ಬೇಡ. ನಾನು ಅವತ್ತು ಅಗಲೀಕರಣ ಮಾಡಿದ್ರೆ ಅಂತೇಳಿ ನಾವು ಇಬ್ಬರು ಅಣ್ಣ ತಮ್ಮರು ಇರೋದ್ರಿಂದ ಮನೆಗೆ ಬ್ಯಾರೆ ಆದಿವಿ. ನಾನು ಮನೆ ಮ್ಯಾಲೆ ಬಂತು, ಮ್ಯಾಲೆ ಮನೆ ಕಟ್ಸಿಕೊಂಡು ಇವತ್ತುವರೆಗೂ ನಾನು ಬ್ಯಾಂಕಿನ ಸಾಲ ಕಟ್ಟೋದಾಗವತ್ತು. ಪ್ರತಿ 5 ವರ್ಷಕ್ಕೊಮ್ಮೆ ಏನ್ ಮಾಡ್ತೀರಿ, ಅದ್ರದ್ದು ಬಡ್ಡಿ ಕಟ್ಟೋದು, ರಿನ್ಯೂವಲ್ ಮಾಡೋದು, ಬಡ್ಡಿ ಕಟ್ಟೋದು, ರಿನ್ಯೂವಲ್ ಮಾಡೋದು. ಹೆಂಗಾಗ್ತೈತಿ ನಮ್ಮ ಮನೆ ಮೇಲೆ ಬಳಗನವ್ರು ಬಜಾರ್ದಾಗ ಅಂದ್ರೆ ಒಂದು ಟಿವಿಗೆ ಅಡ್ವರ್ಟೈಸ್ ಬರ್ತದೆ ನೋಡ್ರಿ, ಬಡ್ಡಿ ಕಟ್ಟಿ ಸಾಕಾಗಿದೆಯಾ ಬಂಗಾರ ಮಾರಿಕೊಂಬಿಡ್ರಿ ಅಂತಾರಲ್ಲ, ಅದ್ರಂಗ ನಾವೇನಂದ್ರೆ ಬಡ್ಡಿ ಕಟ್ಟಿ ಸಾಕಾಗಿದೆಯಾ ಮನೆ ಮಾರಿಕೊಂಬಿಡ್ರಿ ಅನ್ನಂಗಾದ ನೋಡ್ರಿ. ದಯವಿಟ್ಟು ಇದನ್ನ ಎಲ್ಲಾರು ಇವತ್ತೇನೋ ಒಗ್ಗಟ್ಟಾಗಿ ನೀವು ಬಂದಿರಲ್ಲ, ಇದಕ್ಕೆ ಎಲ್ಲಾರು ಬಗ್ಬೇಕ್ರಿ. ಯಾರ್ದೇನು ಮೂಲಜಲ್ಲಿ ಇವತ್ತು ರಾಷ್ಟ್ರಪತಿಗಳಾಗಿರ್ಲಿ, ಪ್ರಧಾನಮಂತ್ರಿಗಳಾಗಿರ್ಲಿ, ಎಲ್ಲಾರು ಬಗ್ಲೇಬೇಕು ಇದಕ್ಕ. ಇವತ್ತು ರಸ್ತೆ ಅಗಲೀಕರಣ ಮಾಡೋದ್ರಿಂದ ಒಂದ್ ದುಷ್ಪರಿಣಾಮ ಏನಾಗ್ತದೆ ಜಾಸ್ತಿ ಹೇಳೋದಿಲ್ಲ. ಇಲ್ಲಿ ಧರ್ಮಪುರಿ ಮುಂದೆ ಯಾರೊಬ್ರು ಶೇಟ್ರು, ಬೇವೂರು ಶೇಟ್ ಇಲ್ಲಿ ಒಂದು ಅಂಗಡಿ ಮಾಡಕ್ ಬಂದಿದ್ರು. ಅವ್ರ ಅಂಗಡಿ ಬಾಡಿ ಕಟ್ಟೋದಾಗ್ಲಾರ್ದ, ಮತ್ತೆ ಮನೆ ಬಾಡಿ ಕಟ್ಟೋದಾಗ್ಲಾರ್ದ, ಅವ್ರ ಸಂಸಾರ ನಡೆಸಲಾರ್ದ ಮನೆ ಊರ ಬಿಟ್ಟು ಹೋದ್ರು ಅವ್ರು. ಆಮೇಲೆ ಇಲ್ಲಿ ದೀಪಕ್ ಶೇಟ್ ನಗಡಿ ಒಬ್ರು ಬಟ್ಟೆ ಅಂಗಡಿ ಮಾಡಕ್ ಬಂದಿದ್ರು, ಅವ್ರದ್ದು ಸೇಮ್ ಪರಿಸ್ಥಿತಿ. ಅವ್ರು ಹೀಗಾಗಿ ಏನ್ ಮಾಡಿದ್ರೆ ಅವರು ಊರ್ ಬಿಟ್ಟು ಹೋದ್ರು. ಅದ್ರ ನಾನು ಹೇಳೋ ಉದ್ದೇಶ, ಅವ್ರು ಊರ್ ಬಿಟ್ಟು ಹೋದ್ರು ಅಂತೇಳಿ ನಾನು ಅವ್ರ ಬೈಯಕತ್ತಿಲ್ಲ, ನಿಂದನೆ ಮಾಡಕತ್ತಿಲ್ಲ. ಇಲ್ಲಿ ಇರೋದೇ ವ್ಯಾಪಾರ ಅಷ್ಟಕ್ಕಷ್ಟೇ. ಇವತ್ತೇನು ಶೇಟ್ರ್ ಆಗಿರ್ಬೋದು, ನಮ್ಮ ಕೊಂಡದರಾಗಿರ್ಬೋದು, ಹೊಸಗಡಿ ವೀರೇಶಣ್ಣ ಆಗಿರ್ಬೋದು, ಎಲ್ಲಾರು ಯಾಕೆ ಅಂಗಡಿ ಮಾಡಕತ್ತಿರೋದಕ್ಕಂತ ಮನದ ಆಸೆಯನ್ನು ಈಡೇರಿಸ್ತಾರಂತ ನಾವು ತಿಳ್ಕೊಂಡಿರ್ತೀವಿ. ಹಾಗೂ ಇದು ಹಿಂದೆ ಆಗಿರ್ತಕ್ಕಂಥ ಒಂದು ಅಗಲೀಕರಣ ಮತ್ತೆ ಪದೇ ಅದೇ ಮಾಡಿರ್ತಕ್ಕಂಥ ಜನರಿಗೆ ತೊಂದರೆ ಆಗುತ್ತೈತೆ. ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ಯಾರ. ಈಗ ಅದು ಗೆತ್ತಿಗೆಂದು ಕಟ್ಟಿಗೆಬೇಕಾದ್ರೆ ಇವತ್ತಿಗೆ ಒಬ್ಬೊಬ್ರು ಕಟ್ಟಿಗೆ ಒಬ್ಬೊಬ್ರು ಆಗಿಲ್ಲ. ಅಗಲೀಕರಣ ಮಾಡೋದಾದ್ರೆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮ ನಾವು ತಮ್ಮ ಜೊತೆಗೆ ಬರ್ತೀವಿ ಮಾಡಿಕೊಳ್ಳಿ. ಆಮೇಲೆ ಇಲ್ಲಿ ಬರ್ತಕ್ಕಂಥ 4 ಬಸ್ಗಿಂತ ಹೆಚ್ಚಿಗೆ ಬಸ್ ಓಡಾಟಿಲ್ಲ. ಮುಂದೆ ಯಾವುದೇ ಒಂದು ದೊಡ್ಡ ಗ್ರಾಮಕ್ಕೆ ಹೋಗಿ ಸಂಪರ್ಕನೂ ಇಲ್ಲ. ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಯಾರ್ಯಾರು ಮಾತಾಡ್ತಾನಲ್ಲ ಇದನ್ನ ಹೆಂಗ್ ನಂಬೋಕಂತ ಅಂತಿರ್ಬೋದು. ಹೌದು, ಅಕ್ಷರಶಃ ಸತ್ಯ ಅವರ ವಿಚಾರಗಳು. ನಾನೇನ್ ಹೇಳಕತ್ತೀನಿ ಅಂದ್ರ, ಪ್ರಗತಿಯ ಪರನೇ ಇರ್ತೀನಿ, ಮುಂದೂ ಇರ್ತೀನಿ, ಈಗಲೂ ಇರ್ತೀನಿ. ಪ್ರಗತಿ ವಿರೋಧಿ ಅಲ್ಲ. ಆದರೆ ಜನರನ್ನ ಒಕ್ಕಲೆಬ್ಬಿಸುವ, ಜನರ ಜೀವಕ್ಕೆ ಕೊಳ್ಳಿ ಇಡುವ ಯೋಜನೆಗಳನ್ನ ಬಿಟ್ಟು ಅವರನ್ನ ಜೊತೆಗೆ ಕರೆದುಕೊಂಡು ಅಭಿವೃದ್ಧಿ ಕಡೆಗೆ ಹೋದ್ರು ಅಂತ ಹೇಳಿದ್ರ, ನಾನೇ ಅದಕ್ಕೊಂದು ಸ್ಟೋರಿಯನ್ನು ಬರಿತೀನಿ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ. ಇದೆಲ್ಲ ಅಭಿವೃದ್ಧಿ ಅಂತಂದ್ರ ಇದೊಂದೇ ಇದು ಮಾಡೋದಕ್ಕ. ಮತ್ತೆ ಮೊನ್ನೆ ನಳದಾಗ ಕೆಂಪು ನೀರು ಬಂದು, ಹೊಲಸು ನೀರು ಬಂದು, ಮಸ್ಕಿ ಉಪ್ಪಾಡು ಉಳ್ಳಾರು ನೀರೆಲ್ಲ ತಗೊಂಡು ನಾವು ಕುಡಿದು ಕಾಯ್ಕತ್ತೀವಲ್ಲ. ಮತ್ತೆ ಅದನ್ನೇ ನಾವು ಶಾಶ್ವತವಾಗಿ ಪರಿಹಾರ ಕಂಡಿಡಿಯವಲ್ಲಿ ಅದು ಅಭಿವೃದ್ಧಿ ಮಾಡಿದಂಗೆ ಆಗದಲ್ಲ. ರೋಡ್ ಹೊಡೆದ್ರೆ ಅಭಿವೃದ್ಧಿ ಆಗ್ತದ. ಮತ್ತೆ ಇಲ್ಲಿ ಮಸ್ಕಿ ಯಾವ್ದು ಬೆಳಗನೂರು ಹಳ್ಳ ಇನ್ನೊಂದು ಲಾರಿ ಒಳಕೊಂಡು ಮುಡ್ಕೊಂಡು ಬಿದ್ದು ಬಿಡ್ತದ. ಆದ್ರೆ ಸರಿ ಪಡೆದ್ರು ಪಟ್ಟು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋದಲ್ಲ. ಆದ್ರೆ ಶಾಸಕರಿಗೂ ಸಂಬಂಧ ಪಡ್ತದ. ಬರೀ ನಾವು ಪಟ್ಟು ಪಂಚಾಯತ್ ಕುರಿತಷ್ಟೇ ಮಾಡಕತ್ತಿಲ್ಲ, ಶಾಸಕರು ಸಂಸದರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿ ಇದನ್ನ ಮಾಡೋದು. ಮೊನ್ನೆ ಆಳ್ಕೊಳ್ಬೇಕು ಒಂದು ಜಾತ್ರೆ ಆಯ್ತು. ಅದೇ ಜಾತ್ರೆ ಏರಕ ಅರಸಾಸ್ಕೊಟ್ಟು ಒಂದು ಜಾಡಿ ಹೇಳಿದ್ರು, ಇನ್ನೊಂದು 3 ಏರಕ್ ಹೋಯ್ತು. ಮುಂದೆ ಹಿಂದೆ ನಕಡಿಗೆ ಒಳ್ಳೆ ಬಗಲು ದುಡುಗು ನಿಂತ್ಕೊಂಡಿತ್ತು ಟ್ರಾಲಿ. ಅದ್ರ 2 ಬೈಲು ಮುರಿದು ಮತ್ತೆ ಅದನ್ನ ರೈತರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಮತ್ತೆ ಬರೀ ಬೈಲು ಮುರಿದ ಹೋಗ್ತಾರೆ ಅಂತೀರ ಏನು ರೋಡ್ ಅದ್ಯಾವ್ದು ಸೇತುವೆ ಮಾಡ್ಬೇಕಂತ ಹೇಳ್ತಾರೆ. ಅದನ್ನು ಶಾಸಕರಿಗೆ ಮಾಡ್ತಕ್ಕಂಥದ್ದು ಮುಖ್ಯಾಧಿಕಾರಿಗಳದ್ದು ಮತ್ತೆ ಅಧ್ಯಕ್ಷರದ್ದು ಎಲ್ಲರದ್ದು ಜವಾಬ್ದಾರಿ ಇರ್ತದ. ಮತ್ತೆ ಇನ್ನೊಂದು, ಹೌದು ಪ್ರಗತಿ ನಮ್ಗೆ ಬೇಕಲ್ಲ. ನಮ್ಗೆ ಅಕ್ರಮ ರೋಗಿಗಳ ಹತ್ರ, ಬೇರೆ ಮುದುಕರ ಹತ್ರ, ವಯಸ್ಸಾದವ್ರ ಹತ್ರ, ಇವ್ರ್ಯಾರು ವಿದ್ಯಾರ್ಥಿಗಳ ಹತ್ರ ಇವು ಲಾರಿ 1 ಪರ್ಮಿಷನ್ ತಗೊಂಡು 10 ಹಿಡಿತಾವ ಬೆಳತನಕ. ರೋಡ್ ಎಲ್ಲ ಚಕ್ಕ ಕಿತ್ತೋಗ್ಬಿಟ್ಟಾವ. ಮತ್ತೆ ಅದನ್ನ ಈ ರಸ್ತೆ ಅಗಲೀಕರಣ ಬಗ್ಗೆ ಸ್ವಾಗತ ಮಾಡ್ತಾ ನಾನು ಈಗ ನೋಡಿನಲ್ಲಿ ಬಂದು ಸಮೀಕ್ಷೆ ಮಾಡಿದರೆ, ಇಲ್ಲಿ ನಮ್ಮ ನೋಡಿನಲ್ಲಿರ್ತಕ್ಕಂಥ ಜನರು 10 ಫೀಟ್ ಜಾಗ ಐತಿ. ಆ 10 ಫೀಟ್ನಾಗ ಅವ್ರದ್ದು ಹೋತಂದ್ರೆ ಬದುಕು ಕಟ್ಟಿಯಬೇಕಂಗ ಮುಂದೆ ಮಕ್ಕಳು మరి ಎಲ್ಲಿ ಹೋಗ್ಬೇಕು ಅವರು. ಇದು ನೆನೆಸಿ ನಿನ್ನೆ ಮಾಡಿ ಕೇಳಾಗಿದ್ದು ನಮ್ಗೆಲ್ಲ ಜನರಿಗೆ ಹೇಳೋದು ಇಷ್ಟೇ, ರಸ್ತೆ ಅಗಲೀಕರಣ ಮಾಡ್ರಿ, ಬೇಡ ಬೈಪಾಸ್ ಮಾಡ್ರಿ. ಈಗ ಉಸಿಗಿಲ್ಲಾರಿ ದಿನ ಹೊಡಿತಾರ ನಮ್ಮ ಅಂಗಡಿ ಮುಂದೆ ಎಲ್ಲ ಇದಾಗೋಗೈತಿ. ಊರೊಳಗೆಲ್ಲ ಮಾಡಿ ಉಸಿಗಿಲ್ಲಾರಿ ಹಗಲಿ ರಾತ್ರಿ ಏಕ ಹೊಡಿತಾರ. ಒಂದು ಮಕ್ಕಳು ಅಡ್ಡಾಡಕ್ಕಿಲ್ಲ, ಅದನ್ನ ಬಿಡ್ತಾರ. ರಸ್ತೆ ಈಗ 4ನೇ ಸಲ ಈಗ ಬಂದಿರ್ತೀವಿ. 4 ಸಲ ಆಗ ತಗೊಂಡ್ರಿ, ಅದಕ್ಕೆ ಏನೂ ಇಲ್ಲ. ಮತ್ತೆ ಇವತ್ತಾಗಿ ಎಲ್ಲ ಮನೆ ಸೋರಕತ್ತೈತಿ, ಅದನ್ನ ಮಾಡ್ಕೋಬೇಕು. ಮತ್ತೆ ಕೆಟ್ಟದ್ ಮೈ ಮಾಡ್ಬೇಕು, ಬಿಸಿ ಮೈ ಮಾಡ್ಕೋಬೇಕು. ಏನ್ ಮಾಡ್ಬೇಕು? ಸರಿಯಾಗಿ ಬಸ್ ಇಲ್ಲ, ಸರಿಯಾಗಿ ಏನು ಸೌಕರ್ಯಗಳು ಏನೂ ಇಲ್ಲ, ಒಂದು ಕಾಲೇಜ್ ಇಲ್ಲ. ಇದನ್ನ ಬಿಟ್ಟು ಜನರು ಸರ್ಕಾರ ಅಂದ್ರೆ ಯಾರು? ಜನರೇ ಸರ್ಕಾರನೇ ಜನರು. ಆ ಜನರ
ಜನರು ಒಪ್ಪಿಗೆ ಮಾಡಿದ್ರೆ ಒಬ್ಬರಿಗೊಬ್ಬರು ಅನುಸರಿಸಬೇಕು. ಇದು ಹಂಗ ಯೋಚನೆ ಮಾಡ್ಬೇಕು, ಸಮೀಕ್ಷೆ ಮಾಡ್ಬೇಕು. ಹೆಂಗೈತಿ ಪರಿಸ್ಥಿತಿ, ಇವತ್ತಿನ ವಾತಾವರಣ ಹೆಂಗೆ, ನಾವೇನ್ ಮಾಡ್ಬೇಕು, ಮಾಡೋದೇನು ಬೇರೆ ಕೆಲಸ ಏನಿಲ್ಲ ಅದು ನೋಡ್ಬೇಕು. ಅದಿಲ್ಲ ಇದಿಲ್ಲ ಮಾತ್ರ ರಸ್ತೆ ಅಂತಂದ್ರೆ ಜನರು ಏನ್ ಮಾಡ್ಬೇಕು? ಅದಕ್ಕೆ ದಯವಿಟ್ಟು ಬೈಪಾಸ್ ರೋಡ್ ಮಾಡಿ ಇರ್ತಕ್ಕಂಥ ಮನೆಗಳು ಗಟರ್ ಮೇಲೆ ಇದಾವಂತ ಎಲ್ಲ ತಕೊಂಡು ರೋಡ್ ಮಾಡಿಕೊಳ್ಳಿ. ಬೇಡ ಅಂತ ಹೇಳಿದ್ರೆ ಗಟರ್ ಮೇಲೆ ತೆಗೀರಿ, ಮಾಡಿಕೊಳ್ಳಿ. ಆದ್ರೆ ಜನರಿಗೆ ಮಾತ್ರ ತೊಂದರೆ ಕೊಡ್ಬೇಡ್ರಿ ಅಂತ ಇಷ್ಟ. ಹಿಂದ 10 ವರ್ಷ ಕೆಳಗಡೆ ಏನಪ್ಪ ಅಗಲೀಕರಣ ಮಾಡಿದಾಗ ಅದು ಒಂದ್ ಸ್ವಲ್ಪ ಏಜ್ ಇತ್ತು. ಯಾಕಂದ್ರೆ ಅವತ್ತು ISR ಆದಂತ ಉಜ್ಜಲ್ಗೋಸ್ ಅವ್ರು ಬಂದು ಏನಪ್ಪಾ ಇದು ರಸ್ತೆ ಇಕ್ಕಟ್ಟೈತೆ, ಸ್ವಲ್ಪ ಅಗಲೀಕರಣ ಮಾಡ್ಬೇಕಂತಂದಾಗ ಇಡೀ ಬಳಗನೂರದ ಸಮಸ್ತರು ಮತ್ತು ಅವತ್ತಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಸಹಕಾರ ಕೊಟ್ಟು ಅವತ್ತು ಅಗಲೀಕರಣವನ್ನು ಮಾಡಕ ಎಲ್ಲರೂ ಸಹಕಾರ ಕೊಟ್ಟರು. ಯಾವುದೇ ಪರಿಹಾರ ಕೇಳದೇನೆ ಏನಪ್ಪಾ ಅಂದ್ರೆ ಸಹಕಾರ ಮಾಡಿದ್ರು. ಇವತ್ತು ಏನಾಗಿತ್ತಪ್ಪ ಅಂದ್ರೆ ಈಗ ಇರ್ತಕ್ಕಂಥ ರಸ್ತೆದಲ್ಲೇ ಸಾಕಷ್ಟು ಏನಪ್ಪಾ ಅಂದ್ರೆ ಬಸ್ಗಳು ಓಡಾಟ ಇದಾವ, ಸೈಕಲ್ ಮೋಟರ್ ಓಡಾಟಗಳು ಇದಾವ, ಯಾವುದೇ ತೊಂದ್ರೆ ಇಲ್ಲ. ಯಾಕ ನಮ್ಮವರು ಇದನ್ನ ಮನ್ಸು ಮಾಡಿರೋ ಏನೋ ಗೊತ್ತಿಲ್ಲ. ಆದ್ರೆ ನಮ್ಮ ಈಗ ಸುರೇಶ್ ಏನಪ್ಪಾ ಅಂದ್ರೆ ಈಗ ಬೇರೆ ಏನಪ್ಪಾ ರಸ್ತೆ ಅಗಲೀಕರಣ ಮಾಡಿದ್ವಿ, ಲೈಟ್ ಹಾಕಿವಿ ಅಂತಂದ್ರೆ ಅದು ಅಭಿವೃದ್ಧಿ ಆಗಲ್ಲ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇನ್ನ ಕುಡಿಯುವ ನೀರಿನ ಯೋಜನೆಗಳು ಇದಾವ, ಮತ್ತೆ ಇನ್ನಿತರ ಯೋಜನೆಗಳು ಇದಾವ. ಆ ಯೋಜನೆಗಳು ಏನಪ್ಪಾ ಅಂದ್ರೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವನ್ನ ಸಂಪರ್ಕಕ್ಕೆ ತಂದಾಗ ಮಾತ್ರ ಜನರಿಗೆ ಏನಪ್ಪಾ ಅಂದ್ರೆ ಅನುಕೂಲ ಆಗ್ತೈತೆ. ಜೊತೆಗೆ ಈಗಾಗಲೇ ಏನಪ್ಪಾ ಅಂದ್ರೆ ಈಗ ಇರೋದು 10 ಫೀಟ್ನಾಗ ಸುಮಾರು ಈಗ ಒಂದು 4 ಜನ ಏನಪ್ಪಾ ಅಂದ್ರೆ ಮನೆ ಬಿಟ್ಟು ಹೋದ್ರು. ಯಾರಂತಂದ್ರೆ ಅಂಬಮ್ಮ ಒಂದು, ಆಮೇಲೆ ಇವು ನಮ್ಮ ತಮ್ಮ ಹಿಡಿದ್ರತ್ನೂರ್ ಒಂದು, ಆಮೇಲೆ ಗೀತಮ್ಮ ಒಂದು, ಆಮೇಲೆ ಇನ್ನೊಂದು 3-4 ಜನ ಈಗ ಏನಪ್ಪ ಮೊರಟರು ಒಂದು ಬಿಟ್ಟೋದ್ರು. ಯಾಕೆ ಬಿಟ್ರಪ್ಪ ಅಂತಂದ್ರೆ ಇಲ್ಲಿ ಇಲ್ಲ. ಈಗ ನಮ್ ಬಳಗನೂರು ಗ್ರಾಮದಲ್ಲಿ ವಹಿವಾಟು ನಡೆಯೋದೇ ಒಂದು ಬೆಳಿಗ್ಗೆ ಏನಪ್ಪಾ ಅಂದ್ರೆ 6ರಿಂದ ಹಿಡಿದು 8-9 ತನ, ಆ ನಂತರ ಸಾಯಂಕಾಲ 5 ಗಂಟೆಲಿಂದ 6-7 ಗಂಟೆ ತನ. ಈ ವಹಿವಾಟು ಇಲ್ಲಪ್ಪ ಅಂತಂದಾಗ ಇಲ್ಲಿ ರಸ್ತೆ ಅಗಲೀಕರಣ ಮಾಡಿ ಏನ್ ಮಾಡ್ತಾರಪ್ಪ ನೀವು? ಜೊತೆಗೆ ಈಗ ಇಲ್ಲಿ ಇರೋದಾರ ನೀವು. ಆಮೇಲೆ ಸುಮಾರು ಇಡೀ ಬಳಗನೂರು ಅಲ್ಲಿಂದ 2 ಕಿಲೋಮೀಟರ್ಲಿಂದ ಬಂದ್ರಪ್ಪ ಅಂದ್ರೆ ಈ ಒಂದ್ ಅಂಗಡಿ ತಪ್ಪಂದ್ರೆ 10 ಮನೆಗಳು ಏನಪ್ಪ ಅಂದ್ರೆ ರೈತರು ಇದಾವ. ಈಗ ಕೃಷಿ ಕಾರ್ಮಿಕರಿರಂತ ಜಾಗಗಳನ್ನ ಹೊಡೆದು ಎಲ್ಲರಿಗೂ ಏನಪ್ಪ ತೊಂದರೆ ಕೊಡೋದು ಬೇಡ. ಇದನ್ನೇನಪ್ಪ ಅಂದ್ರೆ ಅದು ಇಲ್ಲಿಗೆ ಕೈ ಬಿಟ್ಟಿಗೆ ಏನಪ್ಪಾ ಅಂದ್ರೆ ಒಳ್ಳೆ ಅಭಿವೃದ್ಧಿ ಕಡೆಗೆ ಏನಪ್ಪ ಅಂದ್ರೆ ನೀವು ಅಭಿವೃದ್ಧಿ ಕಡೆಗೆ ದೃಷ್ಟಿ ಇಡ್ರಿ, ನಾವೆಲ್ಲರೂ ಸಹಕಾರ ಮಾಡ್ತೀವಿ. ಜೊತೆಗೆ ಬೈಪಾಸ್ ನನ್ನ ನಮಸ್ಕಾರಗಳು. ನಿಮ್ಮ ಮನವಿಯನ್ನು ನಾವು ಪರಿಗಣನೆ ತಗೊಂಡು ನಮ್ಮ ಸಾಮಾನ್ಯ ಸಭೆಯಲ್ಲಿ ಮಂಡಿಸ್ತೀನಿ ಮತ್ತು ಅದನ್ನ ಮೇಲಧಿಕಾರಿಗಳು ಕೂಡ ರವಾನೆ ಮಾಡ್ತೀನಿ ಅಂತೇಳಿ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಸಿಗ್ನೇಚರ್ ಮಾಡಿಕೊಟ್ಬಿಟ್ಟು ಮೇಲಧಿಕಾರಿಗಳಿಗೆ ವರ್ಗಾವಣೆ ಮಾಡಿದ್ವಿ. GV ಮೀಟಿಂಗ್ ಅಲ್ಲಿ ಸಾಮಾನ್ಯ ಸಭೆ ಇದೆ, ಚರ್ಚೆ ಮಾಡಿ MLA-ರಿಗೆ, DC ಅವರಿಗೆ, ತಹಸೀಲ್ದಾರ್ಗೆ ಎಲ್ಲರಿಗೆ ಕಳಿಸ್ಕೊಡ್ತೀನ. ಅದಾದ್ಮೇಲೆ ನೋಡೋಣ ಏನಾಗುತ್ತ ಅಂತ. ನಮ್ಮ ಬಳಗನೂರು ಪಟ್ಟಣ ಪಂಚಾಯಿತಿಯಲ್ಲಿ ಸಂಚಾರ ಸುಗಮ ವ್ಯವಸ್ಥೆಗಾಗಿ ಮತ್ತು ಊರಿನ ಅಭಿವೃದ್ಧಿಗಾಗಿ ಈ ಹಿಂದೆ ಮೊದಲನೇ ಬಾಡವೆ ಮೀಟಿಂಗ್ ಸಭೆಯಲ್ಲಿ ತೀರ್ಮಾನ ಆಗಿತ್ತು. ಅದರಿಂದ ಈ ಒಂದು ರಸ್ತೆ ಅಗಲೀಕರಣ ಕುರಿತು ಇವತ್ತು ಸಭೆಗೆ ಚರ್ಚೆಗೆ ತರ್ತಾ ಇದ್ದೇನೆ. ತಮ್ಮೆಲ್ಲ ಜಿಲ್ಲಾ ಹೆದ್ದಾರಿ ರಸ್ತೆಯನ್ನು 21 ಮಧ್ಯದಿಂದ 21 ಅಗಲೀಕರಣವನ್ನು ಈ ಹಿಂದೆ ಆಗಲೇ ಮಾಡಲಾಗಿತ್ತು. ರಸ್ತೆಯನ್ನು ಅಗಲೀಕರಣ ಮಾಡಲಾಗಿತ್ತು. ಅದ್ರ ಮೇಲೆ ಏನು ಇವತ್ತು ಎನ್ಕ್ರೋಚ್ ಆಗಿದವಲ್ಲ ಅವನ್ನೆಲ್ಲ ತೆಗಿತಾ ಇರ್ತಕ್ಕಂಥದ್ದು. ಅಂದ್ರೆ ಸರಿಯಾಗಿ ಚರಂಡಿ 43 ಅಡಿ ಒಳಗಡೆ ಚರಂಡಿ ಬರ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತೇಳಿ ಸಭೆ ತೀರ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ಏನು ಹೊಸದಾಗಿ ವಿದ್ಯುತ್ ದೀಪ ಕಂಬಗಳನ್ನ ಅಳವಡಿಸ್ತೀವಲ್ಲ, ಅದು ಚರಂಡಿ ಹೊರಗಡೆ ಅಂದ್ರೆ ಎಲ್ಲಿ ವಿದ್ಯುತ್ ಕಂಬ ಬರುತ್ತದಲ್ಲ ಆ ಜಾಗದಲ್ಲಿ ಅಲ್ಲಿರ್ತಕ್ಕಂಥ ಕಟ್ಟಡ ಆಗಲಿ ಅಥವಾ ಸ್ಥಳ ಆಗಲಿ ಅದನ್ನ ಕ್ಲಿಯರ್ ಮಾಡಿ ಆ ಸ್ತಂಭ ವಿದ್ಯುತ್ ಕಂಬವನ್ನು ಅಳವಡಿಸೋ ಕುರಿತಂತೆ ಸಭೆ ತೀರ್ಮಾನಕ್ಕೆ ತಂದಿರ್ತೀನಿ. ಸಭೆ ತೀರ್ಮಾನಿಸೋಕೆ ಕೇಳ್ಕೊಳ್ತಾ ಇದ್ದೀನಿ. ರಸ್ತೆ ಮಧ್ಯದಿಂದ 21 ಅಡಿ ಎಡಗಡೆಗೆ 21 ಅಡಿ ಬಲಗಡೆಗೆ ಅಗಲೀಕರಣದಲ್ಲಿರ್ತಕ್ಕಂಥ ಚರಂಡಿಯಿಂದ ಚರಂಡಿಗೆ ಅದ್ರ ಮೇಲೆ ಬಂದಿರತಕ್ಕಂಥ ಕಟ್ಟಡಗಳನ್ನು ಮಾತ್ರ ತೆರವುಗೊಳಿಸ್ತಾ ವಿದ್ಯುತ್ ಕಂಬಗಳನ್ನು ಚರಂಡಿಯಿಂದ ಹೊರಗಡೆ ಆಗ್ತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಂಡಿದೆ ಅಂತ ಭಾವಿಸ್ತೇವೆ.